ಮಾಲಿಕೆ 7. ಮಾಲಿಕೆ ವಿಶೇಷ. ಸಕ್ರಿಯ ಲೇಖಕರು. ತಿಂಗಳ ವಿಶೇಷ. ಲೇಖಕ ನಾಗೇಶ್ ಕುಮಾರ್ CS ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 33. ಪುಸ್ತಕದ ಹೆಸರು ಅಬಲೆಯ ಬಲೆ. ಲೇಖಕರು ನಾಗೇಶ್ ಕುಮಾರ್ CS. ಅಭಿಪ್ರಾಯ ಸುಜಿತ್ ಕಾಮತ್. ಓದುತ್ತಿರುವವರು KS ಜಗನ್ನಾಥ. ಇದೊಂದು ಬುಲೆಟ್ ಧೂಮಶಕಟ ಮಾದರಿಯಲ್ಲಿ ಓಡುವ ಪತ್ತೇದಾರಿ ಕಾದಂಬರಿ. ಸುಮಾರು 3-4 ಗಂಟೆಗಳ ಕಾಲದಲ್ಲಿ ಓದಬಹುದು. ಭಾಷೆ ಸರಳ, ಅಶ್ಲೀಲತೆ ದೂರಕ್ಕೂ ಇಲ್ಲ. ಪ್ರಸಿದ್ಧ ಸಿನಿಮಾ ನಿರ್ದೇಶಕ ದಿವಾಕರ್ ನಾಡಿಗ್ ಖ್ಯಾತ ಪತ್ತೇದಾರ ವಿಜಯ್ ಮತ್ತು ವಿಕ್ರಮ್ ಇವರನ್ನ ಕರೆದು 10 ವರ್ಷಗಳ ಹಿಂದೆ ತಾವು ನಿರುದ್ಯೋಗಿಯಾಗಿದ್ದಾಗ ತಮ್ಮ ಪತ್ನಿ, ಓರ್ವ ವಿಫಲ ನಟಿ ಸೀತಾ ಮತ್ತು 1 ವರ್ಷದ ಪುತ್ರ ಅಭಿನಯ ಅವರನ್ನು ತಾನು ತ್ಯಜಿಸಿ ಚೆನ್ನೈಗೆ ಹೋದೆ ಎಂದು, ನಂತರ ಅವರೊಡನೆ ಸಂಪರ್ಕ ಇರಲಿಲ್ಲ ಎಂದು, ಈಗ ತಾನು ಉತ್ತಮ ಸ್ಥಿತಿಯಲ್ಲಿ ಇರುವ ಕಾರಣ ಅವರನ್ನು ತನ್ನ ಬಳಿಗೆ ಕರೆಸಿಕೊಳ್ಳಲು ಬಯಸಿದ್ದೇನೆ, ಆದ್ದರಿಂದ ಅವರನ್ನು ಹುಡುಕಿಕೊಡಿ ಎಂದು ಹೇಳುತ್ತಾರೆ. ವಿಜಯ್ ಮತ್ತು ವಿಕ್ರಮ್ಗೆ ಇದು ತುಂಬಾ ಸರಳವಾಗಿ ಕಾಣುತ್ತದೆ. ಆದರೆ ವಿಚಾರಣೆಗೆ ಇಳಿದಂತೆ ಪ್ರಕರಣ ಜಟಿಲಾಗುತ್ತಾ ಹೋಗುತ್ತದೆ. ಕೊನೆಗೆ ವಿಜಯ್ ನೆರೆ ರಾಜ್ಯದಲ್ಲಿ ಇರುವ ಮಾಯಾನಗರಕ್ಕೆ ತಲುಪುತ್ತಾನೆ. ಅಲ್ಲಿ ವಿಚಾರಿಸಲಾಗಿ ಸೀತಾ ಹೆಸರು ಬದಲಾಯಿಸಿ ಸೀಮಾ ಪುರಾಣಿಕ್ ಎಂಬ ಹೆಸರಿನಲ್ಲಿ ಇದ್ದಾಳೆ, ದಿ ನ್ಯೂ ಗ್ಲೋಬಲ್ ಇಂಡಿಯನ್ ಬ್ಯಾಂಕ್ನಲ್ಲಿನ ಅಧಿಕಾರಿಯಾಗಿದ್ದಾಳೆ ಅಂತ ತಿಳಿಯುತ್ತದೆ. ವಿಜಯ್ ಸೀತಾಳನ್ನ ಭೇಟಿ ಮಾಡುತ್ತಾನೆ. ಆದರೆ ಆಕೆ ತಾನು ಸೀಮಾ ಎಂದು, ಸೀತಾ ಅಲ್ಲ ಎಂದು ಸಾಧಿಸಿ ವಿಜಯನನ್ನ ಬ್ಯಾಂಕ್ನಿಂದ ಹೊರದಬ್ಬುತ್ತಾಳೆ. ವಿಜಯ್ ಆಕೆಯನ್ನು ಗಮನಿಸಲು ಆರಂಭ ಮಾಡುತ್ತಾನೆ. ಒಂದು ದಿನ ಬೆಳಿಗ್ಗೆ ಆಕೆ ಒಂದು ನಿರ್ಜನ ಪ್ರದೇಶದಲ್ಲಿ ಒಬ್ಬ ಆಗಂತುಕನ ಭೇಟಿ ಮಾಡುತ್ತಾಳೆ. ಆತ ಆಕೆಗೆ ಒಂದು ನೀಲಿ ಚೀಲ ಕೊಡುತ್ತಾನೆ. ಆಕೆಯೊಡನೆ ಅಸಭ್ಯವಾಗಿಯೂ ವರ್ತಿಸುತ್ತಾನೆ. ಸೀತಾ ಆ ಚೀಲ ತೆಗೆದುಕೊಂಡು ಬ್ಯಾಂಕಿಗೆ ಹೋಗುತ್ತಾಳೆ. ವಿಜಯ್ಗೆ ಅದರಲ್ಲಿ ಇರುವುದು ಕಪ್ಪು ಹಣ ಎಂಬ ಅನುಮಾನ ಬರುತ್ತದೆ. ಇನ್ನಷ್ಟು ಪತ್ತೆ ಮಾಡಲು ನಿರ್ಧಾರ ಮಾಡುತ್ತಾನೆ. ಆದರೆ ಅವನಿಗೇನು ಗೊತ್ತು, ತನ್ನ ಹಿಂದೆ ಮಹಾ ವಿಪತ್ತು ಹಿಂಬಾಲಿಸುತ್ತದೆ ಅಂತ. ಹಾಗಾದರೆ ಸೀತಾ ಸೀಮಾ ಅಂತ ಹೆಸರು ಬದಲಾಯಿಸಿ ಬದುಕಲು ಏನು ಕಾರಣ? ಸೀತಾ ಭೇಟಿ ಮಾಡಿದ ಆಗಂತುಕ ಯಾರು? ಆತ ಸೀತಾಗೆ ಏನು ಕೊಟ್ಟ? ಅದನ್ನು ಸೀತಾ ಏನು ಮಾಡಿದಳು? ಸೀತಾ ಮುಗ್ಧೆಯೇ ಅಥವಾ ಅಪರಾಧಿಯೇ? ದಿವಾಕರ್ ನಾಡಿಗ್ ಮತ್ತು ಸೀತಾ ಒಂದಾದರೆ ಅವರ ಮಗ ಅಭಿನಯ ಎಲ್ಲಿದ್ದಾನೆ? ವಿಜಯ್ ಹಾಗೂ ವಿಕ್ರಮ್ ಈ ರಹಸ್ಯ ಭೇದಿಸಲು ಯಶಸ್ವಿ ಆದರೆ? ಹೀಗೆ ಪುಟ ಪುಟಕ್ಕೂ ಕುತೂಹಲ ಕೆರಳಿಸಿ ಓದಿಸಿಕೊಂಡು ಹೋಗುತ್ತದೆ ಈ ಕಥಾ ನಿರೂಪಣೆ. 1-2 ಕಡೆ ಮಾತ್ರ ಬಾಲಿವುಡ್ ಚಿತ್ರದಂತೆ ಭಾಸವಾಗುತ್ತದೆ. ಆದರೆ ಎಲ್ಲೂ ಕಥೆ ಎಳೆಯಲ್ಲ. ನೀವು ಮಾಡಬೇಕಾದಿಷ್ಟೇ, ಇವತ್ತೇ ನಾಗೇಶ್ ಸಾರ್ ಸಂಪರ್ಕಿಸಿ ಪುಸ್ತಕ ತರಿಸಿಕೊಳ್ಳಿ, ಓದಿ. ಕ್ಲೈಮ್ಯಾಕ್ಸ್ ತಿಳಿಯುವ ಕುತೂಹಲ ನಿಮ್ಮಲ್ಲಿ ಇದ್ದರೆ ಕೂಡಲೇ ಪುಸ್ತಕ ತರಿಸಿಕೊಳ್ಳಿ, ಓದಿ, ಆನಂದಿಸಿ. ಧನ್ಯವಾದಗಳು.